ಕಾಪಿ ಕಳಿಸೋದು ಅಷ್ಟೇ CC ಅಂತಂದ್ರೆ. ಹಲೋ ನಮಸ್ಕಾರ, ನಾನೇ ಮಹೇಶ್ ಪಂಡಕಟ್ಟೆ. ಜಿಮೇಲ್ ಅಪ್ಲಿಕೇಶನ್ಲಿ ಯಾವ ರೀತಿ ಮೇಲ್ನ ಮಾಡೋದು ಅಂತ ಹೇಳೋದು ತಿಳಿಸ್ಕೊಡ್ತೀನಿ. ಅದರಲ್ಲಿ ಕೆಲವೊಂದಿಷ್ಟು ಫೀಚರ್ಸ್ಗಳಿದ್ದಾವೆ, CC ಮತ್ತು BCC ಅಂತ ಈ ರೀತಿ ಫೀಚರ್ಸ್ಗಳಿದ್ದಾವೆ. ಸೊ ಅದರಿಂದ ಏನು ಯೂಸು ಮತ್ತು ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ಯಾವ ರೀತಿ ಮೇಲ್ನ ಮಾಡೋದು ಅಂತ ಇವಾಗ ತಿಳಿಸ್ಕೊಡ್ತೀನಿ. ಅದರಲ್ಲಿರುವಂಥ ಫೀಚರ್ಸ್ಗಳ ಬಗ್ಗೆ ಇವಾಗ ನಾನು ತಿಳಿಸ್ಕೊಡ್ತೀನಿ. ಇವಾಗ ಶುರು ಮಾಡೋಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗ್ತೀವಿ. ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ನ ಆಗಿ. ಹಾಗೆ ವಿಡಿಯೋ ಇಷ್ಟ ಆಯಿತು, ಹೆಲ್ಪ್ಫುಲ್ ಆಯಿತು ಅಂತಂದರೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಬಂದು ಶುರು ಮಾಡೋಣ. ಸಿಂಪಲಾಗಿ ನಿಮ್ಮ ಮೊಬೈಲಲ್ಲಿ ಜಿಮೇಲ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಕಂಪೋಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ನ ಕೊಟ್ಕೊಳ್ಳಿ. ಕ್ಲಿಕ್ ಕೊಟ್ಕೊಂಡ್ಮೇಲೆ ಹೊಸ ಇಮೇಲ್ ಮಾಡೋಕ್ಕೆ ಒಂದು ಪೇಜ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಫ್ರಮ್ಮಲ್ಲಿ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಫ್ರಮ್ ಅಂತಂದರೆ ಈಗ ನೀವು ಕಳಿಸ್ತಾ ಇದ್ದೀರ ಅಂತ ನಿಮ್ಮ ಒಂದು ಇಮೇಲ್ ID. ಸೊ ಗೊತ್ತಾಯ್ತಾ? ಸೊ ಅದ್ರ ಪಕ್ಕ ಒಂದು ಆರೋ ಸಿಂಬಲ್ ಇರುತ್ತೆ. ಸೊ ಆರೋ ಸಿಂಬಲ್ ಏನಕ್ಕೆ ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ನಿಮ್ಮ ಹತ್ರ 2-3 ಇಮೇಲ್ ID ಇತ್ತು ಅಂತಂದರೆ ಸೊ ಅದ್ರ ಕ್ಲಿಕ್ ಕೊಟ್ಕೊಂಬಿಟ್ಟು ನೀವು ಇಮೇಲ್ ಐಡಿನ ಚೇಂಜ್ ಮಾಡ್ಕೋಬೋದು. ಸೊ ನಿಮ್ಮ ಫ್ರಮ್ ಇಮೇಲ್ ಐಡಿನ ಬೇರೆ ಇಮೇಲ್ ID ಹಾಕ್ಕೋಬೋದು. ಸೊ ಈಗ ಒಂದು ಇಮೇಲ್ ID ನೋಡಿ, ಇದನ್ನು ಬಿಟ್ಟು ಇನ್ನೊಂದು ಇಮೇಲ್ ID ಇತ್ತು ಅಂದರೆ ಸೊ ಅದಕ್ಕೆ ಸ್ವಿಚ್ ಆಗ್ಬಿಟ್ಟು ನೀವು ಅಲ್ಲಿಂದ ಆ ಇಮೇಲಿಂದ ಮೇಲ್ ಮಾಡ್ಕೋಬೋದು. ಇನ್ನು 2 ಅಂತಂದರೆ ಯಾರಿಗೆ ಕಳಿಸ್ತಿದ್ದೀವಿ ಅಂತ. ಸೊ ಇನ್ನೊಂದು ಯಾರೋ ಸಿಂಬಲ್ ಇದೆ ನೋಡಿ. ಸೊ ಅದೇನು ಕೊಟ್ಟಿದ್ದಾರಪ್ಪ ಅಂತಂದರೆ, ಸೊ ನಿಮ್ಮ ಕ್ಲಿಕ್ ಕೊಟ್ಟ ತಕ್ಷಣ ನಿಮಗೆ CC ಅಂತ ಬರುತ್ತೆ ಮತ್ತು ಇನ್ನೊಂದು BCC ಅಂತ ಬರುತ್ತೆ. 2 CC BCC ಬಗ್ಗೆ ಫಸ್ಟ್ ಹೇಳ್ತೇವೆ. 2 ಅಂತಂದರೆ ಯಾರಿಗೆ ಕಳಿಸ್ತದೆ ನೋಡಿ. ಸೊ ಅವರ ಒಂದು ಇಮೇಲ್ ID ಹಾಕ್ಕೊಳ್ತು. BCC ಅಂತಂದರೆ ನಾನೀಗ ಒಬ್ಬನಿಗೆ ಕಳಿಸಿದ್ದೀನಿ ಅನ್ನೋ ಒಂದು ಕಾಪಿನ CC ಒಳಗಡೆ ಇರೋನಿಗೆ ಕಳಿಸೋದು. ಸೊ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ. ಸೊ ಈಗ ಮಹೇಶ್ ಅನ್ನೋನಿಗೆ ಒಂದು ಇಮೇಲ್ ಮಾಡ್ತಾಯಿದ್ದೀನಿ. ಸೊ ಅವನ ಇಮೇಲನ್ನು 2 ಅಲ್ಲಿ ಹಾಕ್ಕೊಂಡೆ. ಇನ್ನೊಬ್ಬನು ಪುನೀತ್ ಅನ್ನೋನು. ಸೊ ಪುನೀತ್ ಅನ್ನೋನ್ನ CC ಒಳಗಡೆ ಅವನೊಂದು ಐಡಿನ ಹಾಕ್ಕೊಂಡೆ. ಸೊ ಈಗ ನಾನು ಅವನಿಗೆ ಕಳಿಸಿದ್ದೀನಿ ಅಂದರೆ ಮಹೇಶನ ಒಬ್ಬನಿಗೆ ಒಂದು ಇಮೇಲ್ ID ಕಳಿಸಿದ್ದೀನಿ ಅನ್ನೋದನ್ನ ಆ ಒಂದು ಕಾಪಿ ನಾನು ಅವನಿಗೆ ಕಳಿಸಿದ್ದೀನಿ ಅನ್ನೋ ಒಂದು ಕಾಪಿನ CC ಒಳಗಡೆ ಇರೋ ಪುನೀತನಿಗೆ ಹೋಗುತ್ತೆ. ಸೊ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಮಹೇಶ್ಗೆ ನಾವೊಂದು ಕಾಪಿ ಪುನೀತ್ ಕಳಿಸಿದ್ದೀನಿ ಅನ್ನೋದು ಅವನಿಗೂ ಗೊತ್ತಾಗುತ್ತೆ. ಮತ್ತು CC ಒಳಗಡೆ ಇರುವಂಥ ಪುನೀತನಿಗೆ ಮಹೇಶಿಗೆ ಕಳಿಸಿದ್ದೀನಿ ನಾನು ಅನ್ನೋದು ಅವನಿಗೂ ಕೂಡ ಗೊತ್ತಾಗುತ್ತೆ. ಸೊ ಈ ಮೂವರಿಗೂ ಗೊತ್ತಾಗುವಂಥದ್ದು ಪ್ರೊಸೆಸ್ಸು ಇದು CC. ಸೊ ಕಾಪಿ ಕಳಿಸೋದು ಅಷ್ಟೇ CC ಅಂತಂದರೆ. ಸೊ ಕಾರ್ಬನ್ ಕಾಪಿ ಅಂತ ಒಂದು ನೇಮ್, ಒಂದು ಡೆಫಿನೇಷನ್ ಅದರದ್ದು. ಇನ್ನು BCC ಅಂತಂದರೆ ಬ್ಲೈಂಡ್ ಕಾರ್ಬನ್ ಕಾಪಿ ಅಂತ. ಸೊ ಈಗ 2 ಅಲ್ಲಿ ಮಹೇಶ್ ಅನ್ನೋ ಒಂದು ಹೆಸರು ಹಾಕೊಂಡೆ, CC ಒಳಗಡೆ ಪುನೀತ್ ಅನ್ನೋ ಹೆಸರು ಹಾಕೊಂಡೆ. ಈಗ BCC ಒಳಗಡೆ ಈಗ ನಾಗರಾಜನ ಒಂದು ಇಮೇಲ್ ID ಹಾಕೊಂಡೆ ಅನ್ಕೊಳ್ಳಿ. ಸೊ ನಾನೀಗ ಮಹೇಶ್ಗೆ ಒಂದು ಇಮೇಲ್ ID ಕಳಿಸಿದ್ದೀನಿ ಅನ್ನೋದು ಕಾಪಿನ ಪುನೀತನಿಗೆ ಕಳಿಸಿದೆ ಅಂತ ಇದು ಒಂದು ಆಯಿತು CC ಒಳಗಡೆ. ಸೊ ಇದಿಷ್ಟು ಪ್ರೊಸೆಸ್ಸು BCC ಒಳಗಡೆ ಇರೋನಿಗೆ ಗೊತ್ತಾಗುತ್ತೆ. ಸೊ ಯಾರಿಗೆ ಕಳಿಸಿದ್ರು, ಸೊ ಅದ್ರ ಕಾಪಿನ ಯಾರಿಗೆ ಕಳಿಸಿದ್ರು ಅಂತ BCC ಒಳಗಡೆ ಇರೋನಿಗೆ ಗೊತ್ತಾಗುತ್ತೆ. ಆದರೆ ಈಗ ಮಹೇಶ್ ನಾನು ಯಾರಿಗೆ ಕಳಿಸಿರ್ತೇನೆ ನೋಡಿ, ಸೊ ಅವನಿಗೆ ಮತ್ತು ಕಾಪಿ ಕಳಿಸಿರ್ತಲ್ಲ ಅವನಿಗೆ BCC ಒಳಗಡೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಸೊ BCC ಒಳಗಡೆ ಯಾರು ಅಕೌಂಟ್ ಇದೆ, ಸೊ ಇದಕ್ಕೆ ಕಾಪಿ ಯಾರಿಗೆ ಹೋಯಿತು ಅಂತ ಗೊತ್ತಾಗಲ್ಲ. ಸೊ CC ಒಳಗಡೆ ಸೊ ಈ 3 ಜನಕ್ಕೆ ಗೊತ್ತಾಗುತ್ತೆ. BCC ಒಳಗಡೆ ಅವನಿಗೆ ಒಬ್ಬನಿಗೆ ಮಾತ್ರ ಗೊತ್ತಾಗುತ್ತೆ. ಅವನಿಗೆ ಮತ್ತು ಯಾರು ಸೆಂಡ್ ಮಾಡಿರ್ತಾರೆ ನೋಡಿ, ಸೊ ಫ್ರಮ್ ಅಡ್ರೆಸ್ಸಲ್ಲಿ ಯಾವ ಇಮೇಲ್ ID ಇರ್ತಾರೋ ಸೊ ಅವನಿಗೆ ಮಾತ್ರ ಗೊತ್ತಾಗುತ್ತೆ. ಸೊ BCC ಅಂತಾರೆ ಬ್ಲೈಂಡ್ ಆಗಿರುತ್ತೆ. ಸೊ ರಿಸೀವರ್ ಇರ್ತಾರಲ್ಲ ಸೊ ಅವ್ರಿಗೆ ಗೊತ್ತಾಗಲ್ಲ. ಸೊ ಬ್ಲೈಂಡ್ BCC ಒಳಗಿರೋನಿಗೆ ಸೊ ಇವು 3 ಪ್ರೊಸೆಸ್ಸು 3 ಜನ ಯಾರ್ಯಾರಿಗೆ ಹೋಗಿದೆ ಅಂತ ಸೊ ಗೊತ್ತಾಗುತ್ತೆ. ಸೊ 3 ಜನಕ್ಕೆ ಹೋಗಿರೋ ಕಾಪಿ ಇವನಿಗೆ ಹೋಗಿರುತ್ತೆ. ಸೊ ಗೊತ್ತಾ? ಸೊ CC ಅಂತಂದರೆ ಇಷ್ಟು, BCC ಅಂದರೆ ಅಷ್ಟು. ಸೊ BCC ಅಂತ ಬ್ಲೈಂಡ್ ಆಗಿರುತ್ತೆ. ಸೊ ಗೊತ್ತಾಗೋದಿಲ್ಲ. ಸೊ ಪ್ರೈವೇಟಾಗಿ ಯಾರು ಕಳ್ಸೋರಿರ್ತಾರೆ ನೀವು ಇಲ್ಲಿ ಕಳ್ಸ್ಕೊಬೋದು. 4 ಜನಕ್ಕೆ ಕಳಿಸ್ತಾ ಇದ್ದೀರ ಅಂತಂದರೆ 3 ಜನಕ್ಕೆ ಹೋಗಬೇಕು, 2 ಜನಕ್ಕೆ ಹೋಗಬೇಕು. ಇನ್ನೊಂದು ಇವ್ರಿಗೆ ಕಳಿಸ್ತೀನಿ ಅನ್ನೋ ಕಾಪಿ ಇನ್ನೊಬ್ರಿಗೆ ಹೋಗಬೇಕು. ಸೊ ಈ 2 ಜನಕ್ಕೆ ಗೊತ್ತಾಗ್ಬಾರ್ದು ನಾವು ಯಾರಿಗೆ ಕಳಿಸ್ತೀನಿ ಇನ್ನೊಬ್ಬರಿಗೆ ಅಂತ ಗೊತ್ತಾಗ್ಬಾರ್ದು ಅಂತಾರೆ. ಈ ರೀತಿ ಮಾಡ್ಕೊಳ್ಳಿ. CC ಅಂತಂದರೆ ಕಾರ್ಬನ್ ಕಾಪಿ, ಇನ್ನೊಂದು BCC ಅಂತಾರೆ ಬ್ಲೈಂಡ್ ಕಾರ್ಬನ್ ಕಾಪಿ. ಸೊ ಇದ್ರ ಬಗ್ಗೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಸೊ ಸಬ್ಜೆಕ್ಟ್ ಅಂತೆಲ್ಲ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಂಡು ನೀವು ಎಕ್ಸಾಂಪಲ್ ಯಾವುದನ್ನು ಬರ್ತ್ಡೇ ವಿಶ್ ಮಾಡ್ತಾಯಿರ ಅಂತಾರೆ ಹ್ಯಾಪಿ ಬರ್ತ್ಡೇ ಅಂತ ಹಾಕೊಂಬಿಟ್ಟು ಕೆಳಗಡೆ ನೀವು ಕಂಪೋಸ್ ಇಮೇಲ್ ಮಾಡ್ಕೋಬೋದು. ಅಂತಂದರೆ ಬರ್ತ್ಡೇ ಬಗ್ಗೆ ಡೆಫಿನೇಷನ್ ಡೆಪ್ತಾಗಿ ಟೈಪ್ ಮಾಡಿರ್ಬೋದು. ಸೊ ಬರ್ತ್ಡೇ ಬಗ್ಗೆ ಏನಾದರೂ ಇದು ಮಾಡಿದೆ ಅಂದರೆ ಹಾಕ್ಬಿಟ್ಟು ಮೇಲ್ನ ಮಾಡ್ಕೊಬೋದು. ಅದರ ಜೊತೆಗೆ ನಿಮಗೆ ಏನಾದರೂ ಈಗ ಫೈಲ್ ಅಟ್ಯಾಚ್ ಮಾಡೋದಿದ್ದೀರ, ಫೋಟೋ PDF ಸಾಂಗ್ಸ್ಗಳು ಏನಾದರೂ ನೀವು ಅಟ್ಯಾಚ್ ಮಾಡಿ ಕಳಿಸ್ತಾ ಇರ್ತೀರ. ಸೊ ಇಲ್ಲಿ ನಿಮಗೆ ಅಟ್ಯಾಚ್ ಮಾಡೋಕ್ಕೆ ಒಂದು ಸಿಂಬಲ್ ಇದೆ ನೋಡಿ, ಒಂದು ಡಾಟ್ ಸಿಂಬಲ್, ಒಂದು ಎಟ್ ಸಿಂಬಲ್ ಥರ ಇದೆ ನೋಡಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಕೊಂಡ್ರೆ ಸೊ ನೀವು ಫೈಲ್ನ ಅಟ್ಯಾಚ್ ಮಾಡ್ಕೋಬೋದು. ಈಗ ಅಟ್ಯಾಚ್ ಫೈಲ್ ಅಂತ ಬಂತಲ್ಲಿ ಸೊ ಅಟ್ಯಾಚ್ ಫೈಲ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೊ ಅಲ್ಲಿ ಕ್ಲಿಕ್ ಕೊಟ್ಟ ತಕ್ಷಣ ಸೊ ಫೈಲ್ ಮ್ಯಾನೇಜರ್ ಹೋಗುತ್ತೆ. ಸೊ ಫೈಲ್ ಯಾವ್ದಾದ್ರು ಆ್ಯಡ್ ಮಾಡೋಕ್ಕೆ ಕೇಳುತ್ತೆ. ಸೊ ಯಾವ್ದಾದ್ರು ಒಂದು ಫೈಲ್ನ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ಆ ಫೈಲು ಇಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಸೊ ಒಂದು ಯಾವುದೋ ಸಾಂಗ್ ಆ್ಯಡ್ ಮಾಡ್ಕೊಂಡೆ. ಸೊ ಅಲ್ಲಿ ಬಂದು ಆ್ಯಡ್ ಆಯಿತು. ಸೊ ಈಗ ನಾನೀಗ ಸೆಂಡ್ ಮಾಡಬೇಕು ಇಮೇಲ್ ಅಂತಂದ್ರೆ ಸೊ ಇಲ್ಲೊಂದು ಸೆಂಡಿಂಗ್ ಸಿಂಬಲ್ ಇದೆ ನೋಡಿ. ಸೊ ಅಲ್ಲಿ ಕ್ಲಿಕ್ ಕೊಡ್ಕೊಂಡ್ರೆ ಮೇಲೂ ಸೆಂಡ್ ಆಗುತ್ತೆ. ಸೊ ಈ ರೀತಿ ನೀವು ಮೊಬೈಲಲ್ಲಿ ಮೇಲ್ನ ಮಾಡೋದು ಒಬ್ಬರಿಂದ ಒಬ್ಬರಿಗೆ ಅಂತಂದರೆ ನಿಮ್ಮಿಂದ ಇನ್ನೊಬ್ಬರಿಗೆ. ಸೊ
ಸೊ ಓದಾ ತಿಳ್ಕೊಳ್ತೀನಿ ಯಾವ ರೀತಿ ಮೇಲ್ನ ಮಾಡೋದು ಅಂತ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ನಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ.